ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ವಕ್ತಾರರಿದಾರಲ್ಲ, ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ತಾರಲ್ಲ, ಅವರೆಲ್ಲರಿಗೂ ಜಗತ್ತಿನ ಸರ್ವಶ್ರೇಷ್ಠವಾದಂಥ ಪ್ರಶಸ್ತಿಗಳು, ಸನ್ಮಾನಗಳು, ಬಿರುದಾವಳಿಗಳು ಯಾವಿದಾವೋ ಎಲ್ಲವನ್ನು ಧಾರಾಳವಾಗಿ ಕೊಟ್ಟುಬಿಡಬೇಕು. ಅದೆಲ್ಲದಕ್ಕೂ ಅವರು ಭಾಜನರಾಗಬೇಕು. ಕಾಂಗ್ರೆಸ್ನಲ್ಲಿ ನಾಯಕರು ಅಂತ ಯಾರ್ಯಾರಿದಾರಲ್ಲ ಅವರೆಲ್ಲರಿಗೂ ಈ ರೀತಿಯ ಪ್ರಶಸ್ತಿಗಳನ್ನು ಕೊಡಬೇಕು. ಅವರ ಪಕ್ಕವಾದ್ಯಗಳು, ಅವರ ಕರಟಕ ದಮನಗಳು, ಅವರ ಮುತ್ಯಾಗಳು, ಅವರೆಲ್ಲರಿಗೂ ಏನೇನು ಕೇಳ್ತಾರೋ ಎಲ್ಲವನ್ನೂ ಕೊಡಬೇಕು. ಏಕೆಂದರೆ ಅವರು ತಮ್ಮ ನಾಯಕನನ್ನು ರಕ್ಷಿಸಲಿಕ್ಕೆ ಹೆಣಗಾಟ ಮಾಡ್ತಾರಲ್ಲ, ಅದು ವರ್ಣನಾತೀತವಾದಂಥದ್ದು, ಊಹಾತೀತವಾದಂಥದ್ದು. ಅಷ್ಟ ಪ್ರಯಾಸಕರ ಕೆಲಸವನ್ನು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ರಾಹುಲ್ ಗಾಂಧಿ ಅವರ ನಾಯಕ. ಆತ ಮಾಡುವಂಥ ಉಪದ್ವ್ಯಾಪಗಳಿದಾವಲ್ಲ, ಉದ್ದಟತನಗಳಿದಾವಲ್ಲ, ಅವಿವೇಕ ಇದಾವಲ್ಲ, ಅದನ್ನೆಲ್ಲವನ್ನೂ ಸಮರ್ಥನೆ ಮಾಡಿಕೊಂಡು ಅವ್ರು ಹೇಳಿದ್ದೇ ಸರಿ ಅಂತ ವಾದ ಮಾಡ್ತಾ ಮಾಧ್ಯಮದವ್ರ ಮುಂದೆ, ಪಬ್ಲಿಕ್ ಮುಂದೆ, ಚುನಾವಣೆಯಲ್ಲಿ, ಸಾರ್ವಜನಿಕ ಭಾಷಣದಲ್ಲಿ ಕಂಡ ಕಡೆ ಎಲ್ಲ ಕಡೆ ಅಲವತ್ತುಕೊಳ್ಳುವಂಥ ಸ್ಥಿತಿ ಇದೆಯಲ್ಲ, ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ ನಾನು, ರಾಹುಲ್ ಗಾಂಧಿಯವರಿಗೆ ವ್ಲಾದಿಮಿರ್ ಪುಟಿನನ್ನು ಭೇಟಿ ಆಗಲಿಕ್ಕೆ ಸರ್ಕಾರ ಬಿಡಲಿಲ್ಲ, ಹಾಗಂತ ರಾಹುಲ್ ಗಾಂಧಿಯವರು ಆರೋಪ ಮಾಡಿದ್ದಾರೆ. ಮೊದಲನೇದಾಗಿ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬಂದದ್ದು 48 ಗಂಟೆಗಳಿಗೆ. 48 ಗಂಟೆಗಳ ಅವಧಿಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಅಂತ ಸರ್ಕಾರದಿಂದ ಮುಂಚೆನೇ ಎಲ್ಲ ನಿಯೋಜನೆಗೊಂಡುಬಿಟ್ಟಿರ್ತದೆ. ಬರೋದು ಎಷ್ಟು ಗಂಟೆಗೆ, ಬಂದ ತಕ್ಷಣ ರಿಸೀವ್ ಮಾಡೋದು ಯಾರು, ಸ್ವಾಗತಿಸೋದು ಯಾರು, ಅದಾದಮೇಲೆ ಎಲ್ಲಿ ಹೋಗ್ತಾರೆ, ಆಮೇಲೆ ಸಭೆ ಯಾವಾಗ, ಪತ್ರಿಕಾಗೋಷ್ಠಿ ಯಾವಾಗ, ಯಾವ್ಯಾವ ಮೀಟಿಂಗ್ಗಳನ್ನು ಶೃಂಗದಲ್ಲಿ ಏರ್ಪಡಿಸಲಾಗತ್ತೆ, ಹೊರಡೋದು ಎಷ್ಟು ಗಂಟೆಗೆ, ಇಷ್ಟವೂ ಕೂಡ TP ಅಂತ ಕರೀತಾರೆ, ಟೂರ್ ಪ್ರೋಗ್ರಾಮ್, ಸಂಪೂರ್ಣವಾಗಿ ಮುಂಚೆಯೇ ನಿರ್ಧರಿತಗೊಂಡುಬಿಟ್ಟಿರ್ತದೆ. ಅದನ್ನು ಈಗಾಗಲೇ ವಿದೇಶಾಂಗ ಸಚಿವಾಲಯ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾಯಿತು. ಅದಾದಮೇಲೂ ವಿದೇಶದ ಗಣ್ಯರು ಬಂದ ಸಂದರ್ಭದಲ್ಲಿ ವಿದೇಶದ ಗಣ್ಯರು ಆಶಿಸಿದರೆ, ಅವರು ಬಯಸಿದರೆ, ಅವರು ಮನಸ್ಸು ಮಾಡಿದರೆ ಅವರು ಯಾರನ್ನ ಬೇಕಾದರೂ ಭೇಟಿ ಆಗಬಹುದು. ಅದಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆ ಸರ್ಕಾರದ ಕಡೆಯಿಂದ ಇರೋದಿಲ್ಲ. ಉದಾಹರಣೆಗೆ ಈಗ ವ್ಲಾದಿಮಿರ್ ಪುಟಿನ್ ಬಂದಿದ್ದಾರೆ, ಅವರ ಟೂರ್ ಪ್ರೋಗ್ರಾಮನ್ನು ಫಿಕ್ಸ್ ಮಾಡಲಾಗಿದೆ. ಆ ಮಧ್ಯೆ ಅವರು ಭಾರತದ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರನ್ನ ಭೇಟಿ ಆಗಬೇಕು ಅಂತ ಅವರು ಬಯಸಿದ್ದೇ ಆದಲ್ಲಿ ಅವರು ಭೇಟಿ ಆಗಬಹುದು. ಅದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಇರಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಮಾಡುವ ಹಾಗಿಲ್ಲ. ರಾಹುಲ್ ಗಾಂಧಿಯವರು ಈ ರೀತಿಯಾಗಿ ಹೇಳುವ ಮೂಲಕ ಏನನ್ನು ಸಾಧಿಸಲು ಹೊರಟಿದ್ದಾರೆ? ಸ್ಪಷ್ಟವಾಗಿ ಅವರು ಸುಳ್ಳು ಹೇಳಿದ್ದಾರೆ. ಯಾಕೆಂದರೆ ಅವರು ಜೂನ್ 9, 2024ಕ್ಕೆ ವಿಪಕ್ಷ ನಾಯಕನಾಗಿ ಅಧಿಕಾರವನ್ನು ಪಡೆದರು. ನಾನು ಇದ್ರ ಬಗ್ಗೆ ಮೊದಲು ಅಧ್ಯಯನ ಮಾಡಿದೆ. ಈ ವಿಪಕ್ಷ ನಾಯಕ ಸ್ಥಾನಕ್ಕೆ ಇರುವಂಥ ಬೆಲೆ ಏನು, ಮೌಲ್ಯ ಏನದರದು ಅಂತ. ಅಂದರೆ ಸಂವಿಧಾನಾತ್ಮಕ ಸ್ಥಾನವ ಹೇಗೆ ಅಂತ. ಇಟ್ ಈಸ್ ಅ ಸ್ಟ್ಯಾಚ್ಯುಟರಿ ಅಂತ. ಅಂದರೆ ಸಂವಿಧಾನಾತ್ಮಕವಾದದ್ದಲ್ಲ, ಅದು ಶಾಸನಬದ್ಧವಾದದ್ದು. ಏನಂದರೆ ಸಂವಿಧಾನದಲ್ಲಿ ಇದರ ಪ್ರಸ್ತಾಪ ಇಲ್ಲ ಮತ್ತು ಇದಕ್ಕಾಗಿ ವಿಶೇಷವಾಗಿ ಯಾವುದೇ ರೀತಿಯದಾದಂಥ ಹುದ್ದೆಯನ್ನು ನಿರ್ಮಾಣ ಮಾಡಿಲ್ಲ. ಆದರೆ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ 1977 ಪ್ರಕಾರ, ಅಂದರೆ ಸಂಸತ್ನ ಕಾಯ್ದೆ 1977 ಪ್ರಕಾರ, ಅಂದರೆ ಜನಪ್ರತಿನಿಧಿಗಳ ಸಂಬಳ, ಭತ್ಯೆ, ಅದರ ಬಗ್ಗೆ ಏನೇನು ಮಾಹಿತಿಗಳನ್ನು ಒಳಗೊಂಡಿರುತ್ತದೆ ಆ ಕಾಯ್ದೆ, ಅದರಲ್ಲಿ ಈ ರೀತಿಯದಾದಂಥ ಒಂದು ಸ್ಥಾನ ಇದ್ದಾಗ, ವಿಪಕ್ಷ ನಾಯಕನ ಸ್ಥಾನ ಇದ್ದಾಗ, ಆ ವಿಪಕ್ಷದ ನಾಯಕನ ಸ್ಥಾನಕ್ಕೆ ಏನೇನು ಸವಲತ್ತುಗಳಿರಬೇಕು ಅಂತ ಅದರಲ್ಲಿ ನಮೂದನೆ ಮಾಡಿದ್ದಾರೆ. ಆ ಸ್ಥಾನ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವನ ಸ್ಥಾನವಾಗಿರುತ್ತದೆ. ಕ್ಯಾಬಿನೆಟ್ ದರ್ಜೆಯ ಸಚಿವನಿಗೆ ಸಿಗುವಂಥ ಎಲ್ಲ ಸವಲತ್ತುಗಳು, ಸಂಬಳ, ಸಂಭಾವನೆ, ಭತ್ಯೆ, ವಸತಿ, ಓಡಾಟ ಎಲ್ಲವೂ ಕೂಡ ಆತನಿಗೆ ದಕ್ಕುತ್ತದೆ. ಅಷ್ಟೇ ಆತನ ಸ್ಥಾನ, ಅದನ್ನು ಮೀರಿದ್ದೇನೂ ಅಲ್ಲ. ಮೊದಲನೇದಾಗಿ ಇದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ. ಸಂವಿಧಾನದಲ್ಲಿ ಇದ್ರ ಬಗ್ಗೆ ಎಲ್ಲಿಯೂ ಪ್ರಸ್ತಾಪ ಇಲ್ಲ, ಅದ್ರ ಬಗ್ಗೆ ಮಾತೇ ಇಲ್ಲ. ಇದು ಸ್ಟ್ಯಾಚ್ಯುಟರಿ. ಅಂದಮೇಲೆ ಈ ರೀತಿಯಾಗಿ ತನ್ನ ಎಂಟೈಟಲ್ಮೆಂಟ್ ಅಂತ ರಾಹುಲ್ ಗಾಂಧಿ ಇದನ್ನು ಸರ್ಕಾರದ ಮೇಲೆ ಹೇರುವ ಹಾಗಿಲ್ಲ. ಎರಡನೇದು, ಇದಾದ ಮೇಲೆ ಈತ ಯಾರನ್ನೂ ಭೇಟಿಯಾಗಿಲ್ಲ. ನಾನು ವಿಪಕ್ಷದ ನರೇಂದ್ರ ಮೋದಿ ಸರ್ಕಾರ ಬಂದಾಗಿದ್ದ ನಮಗೆ ವಿದೇಶಿ ಗಣ್ಯರು ಬಂದಾಗ ನನ್ನನ್ನು ಭೇಟಿ ಮಾಡಿಸೋದಿಲ್ಲ ಅಂತ ಸುಳ್ಳು ಹೇಳಿದ್ದಾರೆ ಅವರು. ನಾನು ಹೇಳ್ತೇನೆ, ಜೂನ್ 9, 2024ಕ್ಕೆ ಇವರು ಆದಮೇಲೆ ಮೊದಲು ಶೇಖ್ ಹಸೀನಾ, ಈಗೇನು ಅಲ್ಲಿಂದ ಬಂದಿದ್ದಾರಲ್ಲ, ಬಾಂಗ್ಲಾದೇಶದಿಂದ ತಮ್ಮ ಸ್ಥಾನವನ್ನು ಬಿಟ್ಟು ಬಂದು ಭಾರತದಲ್ಲಿ ಆಶ್ರಯ ಪಡೆದಿದ್ದಾರಲ್ಲ, ಅವರು ಆವಾಗ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಈ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದರು.
ಅವ್ರು ಮಾತ್ರ ಭೇಟಿಯಾಗಿರಲ್ಲ, ಮಲೇಷಿಯಾದ ಸುಲ್ತಾನ ಭೇಟಿಯಾಗಿದ್ದ ಅಧ್ಯಕ್ಷ, ಆಮೇಲೆ ನ್ಯೂಜಿಲೆಂಡನ ಪ್ರಧಾನಿ ಭೇಟಿಯಾಗಿದ್ದರು. ಎಲ್ಲರೂ ಕೂಡ ಈತರ ಜೊತೆ ಮಾತುಕತೆಯನ್ನು ನಡೆಸಿದಾರೋ ನಡೆಸ್ತಿರೋ ಅದು ಬೇಕಿಲ್ಲ ನಮಗೆ. ಅಂದರೆ ಈತನಿಗೆ ತಡೆಯೊಡ್ಡಿರಲಿಲ್ಲ ಸರ್ಕಾರ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇರೋ ವಿಚಾರ. ಒಂದು ವೇಳೆ ಈತ ಭೇಟಿಯಾಗಿ ಬಿಟ್ಟರೆ ಸರ್ಕಾರ ಅಲುಗಾಡಿ ಹೋಗುತ್ತದೆ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ನಿನ್ನೆ ಹೇಳಿಕೆಯನ್ನು ಕೊಟ್ಟರು. ಏನಂದ್ರು ಅಂದರೆ, ಸರ್ಕಾರಕ್ಕೆ ಅಸ್ಥಿರತೆಯ ಭಯವಿದೆ, ಸರ್ಕಾರ ಹೆದರಿಕೊಂಡಿದೆ, ಆದ್ದರಿಂದ ನನಗೆ ಭೇಟಿ ಮಾಡಿಸೋದಿಲ್ಲ ಅಂತ. ಇದೇನಾಗಿದೆ, ಒಂದು ಕಾಲಕ್ಕೆ ಇವ್ರ ಕುಟುಂಬದವರು ರನ್ವೇನಲ್ಲಿ ಇವರ ಕಾರನ್ನು ತೊಗೊಂಡು ಹೋಗ್ಬಿಡೋದು, ಹೋಗಿ ಆ ಲ್ಯಾಡರ್ ಇರುತ್ತಲ್ಲ, ಏಣಿ ಹತ್ತೇವಲ್ಲ ವಿಮಾನದ ಹತ್ರ, ಅಲ್ಲಿವರೆಗೆ ಹೋಗಿ ಇವ್ರ ವೆಹಿಕಲ್ ಹೋಗಿ ನಿಲ್ಲೋದು, ಅಲ್ಲಿ ಇವ್ರು ನೇರವಾಗಿ ಮೇಲೆ ಹತ್ಕೊಂಡು ಹೋಗೋದು. ಈ ರೀತಿಯ ವ್ಯವಸ್ಥೆಯನ್ನು ಇವರು ಅನುಭವಿಸ್ಬಿಟ್ಟಿದ್ದಾರೆ ಗಾಂಧಿ ಪರಿವಾರದವರು, ನಕಲಿ ಗಾಂಧಿ ಪರಿವಾರದವ್ರು. ಗಾಂಧಿ ಅಂದ್ರೆ ತಪ್ಪಾಗ್ತದೆ, ನಕಲಿ ಗಾಂಧಿ ಪರಿವಾರದವ್ರು ಈ ರೀತಿಯಾದಂಥ ಸವಲತ್ತನ್ನು ಅನುಭವಿಸ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯಾವಾಗ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಇದ್ರಲ್ಲ, ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ ಅವರೇ ಅಧ್ಯಕ್ಷ ಆಗಿದ್ದರು, ಆಮೇಲೆ ಪ್ರಧಾನಿ ಆದರು. ಅವರು ಸರ್ಕಾರ ನಡೆಸುವಾಗ ವಿದೇಶದಿಂದ ಬರುವಂತಹ ಗಣ್ಯರಿದಾರಲ್ಲ, ಆ ಗಣ್ಯರನ್ನು ಸೋನಿಯಾ ಗಾಂಧಿ ಅವರಿಗೆ ಭೇಟಿ ಮಾಡಿಸಲಾಗ್ತಾ ಇತ್ತು. ಸರ್ಕಾರ ಕಾಂಗ್ರೆಸ್ದು, ಪಿ ವಿ ನರಸಿಂಹರಾವ್ ಅಧ್ಯಕ್ಷ ಮತ್ತು ಪ್ರಧಾನಿ ಭೇಟಿ ಆಗ್ತಾ ಇದ್ದದ್ದು ಸೋನಿಯಾ ಗಾಂಧಿನ. ಯಾಕೆ ಅಂತ ಕೇಳಿದರೆ, ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ, ಆಕೆಗೆ ಯಾವುದು ಪೋಸ್ಟ್ ಇಲ್ಲ, ಆಕೆಗೆ ಸಂವಿಧಾನಾತ್ಮಕವಾಗಿ ಆ ರೀತಿ ಭೇಟಿಯಾಗುವಂಥ ಯಾವ ಸ್ಥಾನಮಾನಗಳು ಇರಲಿಲ್ಲ. ಆದರೆ ಖುಷಿಪಡಿಸುವ ಉದ್ದೇಶದಿಂದ ಮತ್ತು ಆಕೆ ಗಾಂಧಿ ಪರಿವಾರದವಳು ಅನ್ನುವಂಥ ಕಾರಣಕ್ಕೋಸ್ಕರ ಪಿ ವಿ ನರಸಿಂಹರಾವ್ ಇದ್ದರು. ಈ ವಿದೇಶಿ ಗಣ್ಯರು ಬಂದಾಗ ಈಕೆಯನ್ನು ಭೇಟಿಯಾಗುವಂಥ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಬರಲಾಗಿತ್ತು. ಅದಾದಮೇಲೆ ಮನಮೋಹನ್ ಸಿಂಗ್ ಬಂದಾಗ ನಿಮ್ಗೆ ಗೊತ್ತೇ ಇದೆ, ಅದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಮನಮೋಹನ್ ಸಿಂಗ್ನನ್ನು ವಿದೇಶಿ ಗಣ್ಯರು ಭೇಟಿ ಆಗದೇ ಹೋದರೂ ಪರವಾಗಿಲ್ಲ, ಸೋನಿಯಾ ಗಾಂಧಿಯನ್ನು ಭೇಟಿ ಆದ್ರೆ ಆಯಿತು ಅನ್ನುವಂಥ ಮನಸ್ಥಿತಿ ಇತ್ತು. ಹೀಗೆಲ್ಲ ನೋಡ್ಕೊಂಡು ಬಂದಂಥ ವ್ಯವಸ್ಥೆಯಲ್ಲಿ ಈಗ ಇದ್ದಕ್ಕಿದ್ದ ಹಾಗೆ ಈ ಸವಲತ್ತುಗಳಿಂದ ವಿಮುಖರಾದ ಸಂದರ್ಭದಲ್ಲಿ ನಾನು ಎಲ್ಲಿ ಬಂದು ನಿಂತಿದ್ದೇನೆ ಅಂತ ವಾಸ್ತವ ಇವರಿಗೆ ಅರಿವಾಗ್ತಾ ಇದೆ ರಾಹುಲ್ ಗಾಂಧಿಗೆ. ಜೊತೆಗೆ ಯಾವ ಸವಲತ್ತಿಗೆ ನಾನು ಎಂಟೈಟಲ್ಡ್, ಅಂದರೆ ಈ ಸವಲತ್ತುಗಳು ನನಗೆ ಸಿಗಲೇಬೇಕು ಅಂತ ಕುಟುಂಬದಿಂದ ಬಂದಂಥ ವ್ಯಕ್ತಿ ನಾನು, ನನಗೆ ನೀವು ಇದ್ದಕ್ಕಿದ್ದಂಗೆ ಪುಟಿನನ್ನು ಭೇಟಿ ಮಾಡಿಸಲ್ಲ ಅಂದರೆ ಏನರ್ಥ ಅಂತ ಇವರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ದುರಹಂಕಾರದ ಪರಮಾವಧಿ ಇದು. ಮನುಷ್ಯ ನಿನಗೇನು ಸ್ಥಾನನೇ ಇಲ್ಲ, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು, ಉಳಿದ ಎಲ್ಲ ಸಚಿವರು ಹೇಗಿದ್ದಾರೆ ಆ ಲೆವೆಲ್ ನಿಮಗಿರುವಂಥ ಸ್ಥಾನಮಾನ. ನೀವು ವ್ಲಾದಿಮಿರ್ ಪುಟಿನ್ ಬಂದರೂ ಭೇಟಿ ಆಗಬೇಕು, ಡೊನಾಲ್ಡ್ ಟ್ರಂಪ್ ಬಂದರೂ ಭೇಟಿ ಆಗಬೇಕು ಅಂತ ಆಶಿಸೋದಿದೆಯಲ್ಲ, ಅದೇ ಮೊದಲೇದು ತಪ್ಪು. ಇದರ ಜೊತೆಗೆ ಈತ ಹೇಳುವಂಥ ಸುಳ್ಳುಗಳು, ಈತ ಹೇಳೋದೇನು, ನನ್ನನ್ನು ಬೇಕು ಅಂತಲೇ ಭೇಟಿ ಆಗಲಾರದ ಹಾಗೆ ತಡೆಯಲಾಗತ್ತೆ, ನಾನು ವಿದೇಶಕ್ಕೆ ಹೋದಾಗ ನನಗೆ ಯಾರನ್ನೂ ಭೇಟಿ ಆಗದ ಹಾಗೆ ಸರ್ಕಾರ ವ್ಯವಸ್ಥೆ ಮಾಡಿರುತ್ತೆ, ಯಾವುದೇ ದೇಶಕ್ಕೆ ಹೋದಾಗ ಅಲ್ಲಿ ವಿದೇಶಿ ಗಣ್ಯರು ಈತನನ್ನು ಭೇಟಿ ಆಗೋದಿಲ್ಲಂತೆ, ಅಲ್ಲಿಯ ಪ್ರಧಾನಿ, ಅಲ್ಲಿಯ ರಾಷ್ಟ್ರಪತಿ, ಅಲ್ಲಿ ಚಾನ್ಸಲರು ಇವ್ರನ್ನ ಭೇಟಿ ಆಗೋದಿಲ್ಲಂತೆ. ಅದಕ್ಕೆ ಸರ್ಕಾರ ಕೆಲಸ ಮಾಡುತ್ತಂತೆ ಭೇಟಿ ಆಗಲಾರ್ದ ಹಾಗೆ. ರಾಹುಲ್ ಗಾಂಧಿ ಹೇಳೋದು. ರಾಹುಲ್ ಗಾಂಧಿ ಯಾಕೆ ಸುಳ್ಳು ಹೇಳ್ತಾರೆ ಅಂತ ಒಂದು ಸಲ ಆಲೋಚನೆ ಮಾಡಿದೆ ನಾನು. ಮನುಷ್ಯ ಸುಳ್ಳು ಹೇಳೋದು ಯಾವಾಗ ಸಮಯ, ಒಂದು ತನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಸಂದರ್ಭದಲ್ಲಿ, ಅಂದರೆ ಆತ ಕೀಳರಿಮೆಯನ್ನು ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ತಾನೊಬ್ಬ ಸುಪೀರಿಯರ್ ಅಂತ ಬಿಂಬಿಸಿಕೊಳ್ಳಿಕ್ಕೋಸ್ಕರ ಸುಳ್ಳು ಹೇಳ್ತಾರೆ. ನಾನು ಅಂಥ ಜಾಗಕ್ಕೆ ಹೋಗಿದ್ದೆ, ಇಂಥ ಜಾಗಕ್ಕೆ ಹೋಗಿದ್ದೆ, ನನಗೆ ಅಂಥ ಸ್ಥಾನ ಇದೆ, ಇಂಥ ಸ್ಥಾನ ಇದೆ, ನನಗೆ ಅಂಥ ಬಂಗ್ಲೆ ಇದೆ, ಇಂಥ ಬರೀ ಸುಳ್ಳು ಹೇಳೋದು. ವಾಸ್ತವವಾಗಿ ಅದೇನೂ ಇರೋದಿಲ್ಲ. ಎರಡನೇ ಸುಳ್ಳು ಹೇಳಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ತನಗೆ ಯಾವುದು ದಕ್ಕೋದಿಲ್ಲವಲ್ಲ ಅದು ದಕ್ಕಿದೆ ಅಂತ ತೋರಿಸ್ಕೊಡುವಂಥ ಒಂದು ಪ್ರಯತ್ನ ಅದು. ಮೂರನೇದು, ಸುಳ್ಳು ಹೇಳೋದು ಒಂದು ವೃತ್ತಿ, ಅಭ್ಯಾಸ ಮಾಡ್ಕೊಂಡ್ಬಿಡೋದು, ದುರಭ್ಯಾಸ. ಪಥೆಟಿಕಲ್ ಲಾಯರ್ ರಾಹುಲ್ ಗಾಂಧಿ ಆ ಮನಸ್ಥಿತಿಗೆ ಸೇರಿದಂಥ ವ್ಯಕ್ತಿ. ಈತ ಇಲ್ಲಿಯವರೆಗೂ ಹೇಳಿದಂಥ ಸುಳ್ಳುಗಳನ್ನು ಅವರ ಕರಟಕ ದಮನಕಗಳು, ಅವರ ಈ ಪಕ್ಕವಾದ್ಯಗಳು, ಇವರ ಸ್ಪೋಕ್ಸ್ ಪರ್ಸನ್ಗಳು ಸಮರ್ಥನೆ ಮಾಡ್ಕೋತಾರಲ್ಲ, ಅವ್ರಿಗೆ ನಿಜವಾಗ್ಲೂ ಪ್ರಶಸ್ತಿ ಕೊಡಬೇಕು. ಈ ಮನುಷ್ಯ ಇದ್ದಕ್ಕಿದ್ದಂಗೆ 2019 ಚುನಾವಣೆಯ ಸಂದರ್ಭದಲ್ಲಿ 30,000 ಕೋಟಿ ರೂಪಾಯಿನ ನರೇಂದ್ರ ಮೋದಿ ಅವರು ತೆಗೆದು ಅನಿಲ್ ಅಂಬಾನಿ ಜೇಬಿನಲ್ಲಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ಬಿಟ್ರು. ಒಂದು ವೇಳೆ ಆ ರೀತಿ 30,000 ಕೋಟಿ ರೂಪಾಯಿ ನರೇಂದ್ರ ಮೋದಿ ಏನಾದರೂ ಅನಿಲ್ ಅಂಬಾನಿ ಜೇಬಿಗೆ ಹಾಕಿದರೆ ಇವತ್ತು ಅನಿಲ್ ಅಂಬಾನಿ ದಿವಾಳಿ ಹೋಗ್ಬೇಕಾಗಿರಲಿಲ್ಲ ರೀ. ಅವ್ರ ಕೈಯಲ್ಲಿ 3-6 ಪ್ರಾಜೆಕ್ಟ್ಗಳಿರ್ತಿದ್ವು. ಈ ದೇಶದ ಪ್ರತಿಮ ಶ್ರೀಮಂತರಾಗಿ, ಜಗತ್ತಿನ ಶ್ರೀಮಂತರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇತ್ತು. ಯಾಕಂದರೆ ಪ್ರಧಾನಿನೇ ಅವ್ರ ಜೇಬಲ್ಲಿ ದುಡ್ಡು ಹಾಕ್ತಾರೆ ಅಂದರೆ ಅವ್ರದ್ದು ರಿಲೇಷನ್ ಹೆಂಗಿದೆ ಯೋಚನೆ ಮಾಡಿ. ಇನ್ನೊಂದು ಸಲ ಹೇಳ್ತಾರೆ, ಒಂದು ಸಲ ಕಾರಲ್ಲಿ ಹೋಗಿ ಇಳಿತಾ ಇದ್ರು, ನಾನು ಸ್ವತಃ ನೋಡಿರೋದು ಇದು. ಅವರು ಈ ಕಾರಿಂದ ಇಳಿತಾ ಇರುವಾಗ ಹೇಳ್ತಾರೆ, ನಾನೀಗ ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇದ್ದೀನಿ, ಈ ವಿಮಾನ ನಿಲ್ದಾಣ ಗೌತಮ್ ಅದಾನಿಗೆ, ಮುಖೇಶ್ ಅಂಬಾನಿಗೆ ಮಾರಲಾಗಿದೆ ಅಂತ ಹೇಳ್ತಾರೆ.
ಯಾವುದಾದ್ರೂ ಏರ್ಪೋರ್ಟ್ನ ಮೇಂಟೆನೆನ್ಸಿಗೆ ಕೊಡ್ಬೋದು, ಕಾಂಟ್ರಾಕ್ಟ್ ಯೂಸ್ ಆ್ಯಂಡ್ ಇದು ಅಂತ ಕಾಂಟ್ರಾಕ್ಟ್ ಅಂತಿರುತ್ತೆ, ಅದಕ್ಕೊಂದು ಪರ್ಟಿಕ್ಯುಲರ್ ಶಬ್ದ ಇದೆ, ನನಗೆ ಬರ್ತಾ ಇಲ್ಲ. ಆ ರೀತಿ ಕಾಂಟ್ರಾಕ್ಟ್ ಕೊಡ್ಬೋದೇ ವಿನ ಹೊರಗುತ್ತಿಗೆ ರೀತಿಯಲ್ಲಿ ಒಂದು ಏರ್ಪೋರ್ಟ್ನ ಮಾರಲಿಕ್ಕಾಗಲ್ಲ. ಏನು ಪಾಕಿಸ್ತಾನದವರು ಅಲ್ಲಿ ಏರ್ಪೋರ್ಟ್ ಮಾರ್ತಾ ಇದ್ದಾರಲ್ಲ, ಆ ರೀತಿ ಅಲ್ಲ ಅದು. ಗೌತಮ್ ಅದಾನಿಗೆ ಆ ಏರ್ಪೋರ್ಟನ್ನು ಮಾರಲಾಗ್ತಾ ಇದೆ, ಅಲ್ಲಿಗೆ ನಾನು ಹೋಗಿ ಆ ಏರ್ಪೋರ್ಟ್ನಿಂದ ವಿಮಾನವನ್ನು ಹಿಡಿತಾ ಇದ್ದೀನಿ ಅಂತಾರೆ. ಪಾಪ ಜನಸಾಮಾನ್ಯರಿಗೆ, ಅಮಾಯಕ ಜನರಿಗೆ ಇದು ನಿಜ ಅನ್ನಿಸ್ಬಹುದು ಅಂತ ಯಾರಿಗಾದ್ರೂ ಅನಿಸಲ್ವಾ? ಗೊಂದಲ ಉಂಟು ಮಾಡುವಂಥ ಮನಸ್ಥಿತಿ ಅಲ್ವಾ? ಇನ್ನೊಂದು ಸಲ ಹೇಳ್ತಾರೆ, ನೀವು ಪೆಟ್ರೋಲ್ ಬಂಕಲ್ಲಿ ಹೋಗಿ ನೀವು ನಿಮ್ಮ ಸ್ಕೂಟ್ರಿಗೆ, ನಿಮ್ಮ ಬೈಕಿಗೆ ಪೆಟ್ರೋಲ್ ಹಾಕ್ಸಿದ್ರೆ ಅದು ಗೌತಮ್ ಅದಾನಿ ಜೇಬಿಗೆ ಹೋಗುತ್ತೆ ಅಂತಾರೆ. ಅಲ್ರಿ, ಪೆಟ್ರೋಕೆಮಿಕಲ್ ಬಿಸ್ನೆಸ್ನಲ್ಲಿ ಅಂಬಾನಿ ಕುಟುಂಬದವರು ಇರೋದು, ಅದಾನಿ ಅಲ್ಲ. ಅದಾನಿ ಸೋಲಾರ್ ಎನರ್ಜಿಲಿರೋದು. ಒಂದು ವೇಳೆ ಇದ್ರು ಅಂತಲೇ ತಿಳ್ಕೊಳ್ಳಿ, ಅವರು ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ಇದ್ರು ಅಂತ ತಿಳ್ಕೊಳ್ಳಿ, ಅದಾನಿ ಗ್ರೂಪ್ನವ್ರು ಇದ್ದಂತ. ನೇರವಾಗಿ ಗೌತಮ್ ಅದಾನಿ ಜೇಬಿಗೆ ದುಡ್ಡು ಹೆಂಗ್ರಿ ಹೋಗುತ್ತೆ ಅದು? ಇನ್ನೊಂದು ಸಲ ಹೇಳ್ತಾರೆ, ನಾವು ಕೊಡುವಂಥ GST ಇದೆಯಲ್ಲ, ಈ ದುಡ್ಡು ಇದೆಲ್ಲ ಗೌತಮ್ ಅದಾನಿಗೆ ಹೋಗುತ್ತೆ ಅಂತಾರೆ. ಏನಾದರೂ ಒಂಚೂರು ತಥ್ಯ ಅಂತ ಇರ್ಬೋದಲ್ವಾ? ಇರಬೇಕಲ್ವಾ? ತಥ್ಯನೇ ಇರೋದಿಲ್ಲ, ಏನು ಬೇಕಾದ್ರೂ ಮಾತಾಡ್ಬಿಡೋದು. ಹಾಗೆ ಮಾತಾಡಿದ್ದನ್ನು ನಾನು ದಕ್ಕಿಸ್ಕೋತೀನಿ ಅನ್ನುವಂಥ ದುರಹಂಕಾರ ರಾಹುಲ್ ಗಾಂಧಿಗಿದೆ. ಪ್ರಶ್ನೆ ಅದಲ್ಲ, ಪ್ರಶ್ನೆ ಈತ ಸುಳ್ಳ ಅನ್ನೋದು ಜಗಜ್ಜಾಹೀರಾಗಿ ಹೋಗಿದೆ. ಆತನನ್ನು ಸಹಿಸಿಕೊಂಡು ಪಕ್ಷದವರಿದಾರಲ್ಲ. ಮಜಾ ಅಂದರೆ ಈಗ ಈತ ಈಗ ಹೇಳುವ ಸುಳ್ಳಿಂದಾಗಿ ಈತ ವಿಶ್ವಾಸಾರ್ಹತೆ ಹೊರಟೋಗಿದೆ. ಈ ದೇಶದಲ್ಲಿ ನಾವು ವಿಡಿಯೋ ಮಾಡಿದರೂ ಕೂಡ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಹೇಳ್ತಾರೆ, ದಯವಿಟ್ಟು ರಾಹುಲ್ ಗಾಂಧಿ ಬಗ್ಗೆ ವಿಡಿಯೋ ಮಾಡಬೇಡಿ ಅಂತಾರೆ. ಆತ ಹೇಳೋದೆಲ್ಲ ಸುಳ್ಳು, ಅನ್ನೆಸರಿ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ ಅಂತಾರೆ. ಆದರೆ ಈ ದೇಶದ ವಿಪಕ್ಷ ನಾಯಕ ಈ ರೀತಿ ಪುಟಿನ್ ಅಂತ ಬಂದಂಥ ಸಂದರ್ಭದಲ್ಲಿ ಈ ರೀತಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಮಾಡ್ತಾರೆ ಅಂತಂದರೆ ಅದು ಜನರ ಗಮನ ಸೆಳಿಬೇಕಾಗಿದ್ದು ನನ್ನ ಕರ್ತವ್ಯ ಆಗಿರುತ್ತೆ, ನಾನು ಹೇಳಲೇಬೇಕು. ಆದರೆ ಒಂದು ಪಕ್ಷ ಇದರಿಂದ ಪತನಗೊಂಡು ಹೋಗತ್ತಲ್ಲ ಅಂತ ಅವ್ರು ಯಾರಿಗೂ ಅನಿಸಲ್ವಲ್ಲ ಅನ್ನೋದು ನನಗೆ ಆಶ್ಚರ್ಯ. ಈಗ ರಾಹುಲ್ ಗಾಂಧಿ ಈ ರೀತಿ ಮಾತಾಡೋದ್ರಿಂದ ನಷ್ಟ ಯಾರಿಗೆ ಸ್ವಾಮಿ? ಮುಂದೆ ಬರುವಂಥ 5-6 ರಾಜ್ಯಗಳ ಚುನಾವಣೆ ಇದೆ. ಆ ಚುನಾವಣೆಯ ಸಂದರ್ಭದಲ್ಲಿ ಇದನ್ನೆಲ್ಲ ಟ್ರೋಲ್ ಮಾಡ್ತಾರೆ ಜನ, ಲೇವಡಿ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ. ಈ ಕಡೆಯಿಂದ ಬಟಾಟೆ ಹಾಕಿದ್ರೆ ಈ ಕಡೆಯಿಂದ ಚಿನ್ನ ಬರುತ್ತೆ ಅಂತ ಹೇಳ್ತಾರೆ. ಏನು ಬೇಕಾದರೂ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದನ್ನು ಇಟ್ಕೊಂಡು ಪಕ್ಷಕ್ಕೆ ಭಾಳ ದೊಡ್ಡ ನಷ್ಟ ಆಗತ್ತೆ, ಅದು ಕಳಂಕ ಉಂಟಾಗತ್ತೆ, ಅದರ ವರ್ಚಸ್ಸು ಹಾಳಾಗತ್ತೆ ಅಂತ ಪವನ್ ಖೇಡಾ, ಜಯರಾಮ್ ರಮೇಶು, KC ವೇಣುಗೋಪಾಲು ಇವ್ರು ಯಾರಿಗೂ ಅನಿಸೋದೇ ಅಲ್ವಾ? ಅದು ನಂಗೆ ಆಶ್ಚರ್ಯ. ಆದ್ದರಿಂದ ಇವರೆಲ್ಲರಿಗೂ ಈಗ ಜಗದ್ವಿಖ್ಯಾತ ಪ್ರಶಸ್ತಿಗಳಾಗಿದ್ದಾವೋ ಆ ಪ್ರಶಸ್ತಿಗಳನ್ನು ಅವರ ಕರಟಕ ದಮನಗಳಿಗೆ ಮತ್ತು ಅವರ ವಂದಿಮಾಗದರಿಗೆ ಕೊಡಬೇಕು ಅನ್ನೋದು ನಮ್ಮ ಆಸೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.